ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಇರುವಂತಹ ಮತ್ತೋರ್ವ ಹೋರಾಟಗಾರರು ಮಾಜಿ ಪೊಲೀಸ್ ಅಧಿಕಾರಿ ಮತ್ತು ಸೌಜನ್ಯ ಪ್ರಕರಣದ ಇನ್ನೊಬ್ಬ ರೂವಾರಿ ಅಂತಾನೆ ಹೇಳಬಹುದು ಗಿರೀಶ್ ಮಟ್ಟಣ್ಣನವರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇರುವಂತದ್ದು ನಮ್ಮನ್ನ ಷಡ್ಯಂತ್ರ ಮಾಡಿ ಜೈಲಿಗೆ ಹೋದರೂ ಕೂಡ ಅಲ್ಲಿಯೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇವತ್ತು ಸಾಯಂಕಾಲ 6 ಗಂಟೆಗೆ ಅಶ್ವವೇಗ ನ್ಯೂಸ್ನಲ್ಲಿ ಪ್ರಸಾರವಾಗುತ್ತೆ. ಐ ರಿಕ್ವೆಸ್ಟ್ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇವತ್ತು ಸಂಜೆ 6 ಗಂಟೆಗೆ ಅಶ್ವವೇಗ ನ್ಯೂಸ್ ನೋಡಿ. ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರುವಂಥದ್ದು ಜೈಲಿಗೆ ಹೋದರೂ ಕೂಡ ಅಲ್ಲಿಯೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತ ಅಶ್ವವೇಗ ನ್ಯೂಸ್ ಜೊತೆ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಜೈಲಲ್ಲಿ ಕೈದಿಗಳ ಒಂದು ಸಂಘ ಮಾಡಿ ಪ್ರತಿಭಟಿಸ್ತೇವೆ, ತಪ್ಪು ಮಾಡಿದವರು ಜೈಲಿಗೆ ಹೋಗುವ ಸಮಯ ಬಂದಿದೆ, ಅನಾಮಿಕನ ಬಗ್ಗೆ ಸಂದರ್ಭ ಬಂದಾಗ ಗೊತ್ತಾಗತ್ತೆ, ಅನಾಮಿಕನಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದೇವೆ, ಸೆರೆಮನೆ ಅರಮನೆ ಹೋರಾಟಗಾರರಿಗೆ ಎರಡೂ ಕೂಡ ಒಂದೇ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ನೋಡಿ. ಅವ್ರು ಜೈಲಿಗೆ ಹೋಗಿದ್ದಾರೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಜೈಲಿಗೆ ಹೋಗಿದ್ರೆ ಯಾವ ಅಫೆನ್ಸ್ ಮೇಲೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದು ಹೇಳಬೇಕಲ್ಲ. ಆನಂತರ ನೋಡಿ, ನಾವು ಇವರು ಆ ಷಡ್ಯಂತ್ರ ಎಲ್ಲ ಮಾಡ್ತಾ ಇದ್ದಾರೆ, ಜೈಲಿಗೆ ಕಳಿಸ್ಬೇಕಂತ ಹೇಳಿ ಎಲ್ಲ ರೀತಿ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಜೈಲಿಗೆ ಹೋದ್ರೆ ನಾವೇನು ಮಾಡ್ತೇವೆ ಹೇಳಿ? ಅಲ್ಲಿನೂ ಕೂಡ ಇವರು ಏನೇನು ಮಾಡಿದಾರಲ್ಲ, ಈ ನಕಲಿ ದೇವಮ್ಮ ಅನ್ನೋ ಗ್ಯಾಂಗ್ ಏನು ಮಾಡಿದೆಯಲ್ಲ, ಅವನು ಕುಟುಂಬ ಮಾಡಿದಂತಹ ಹೊಲಸು ಕೆಲಸಗಳಿದೆಯಲ್ಲ, ಜೈಲಿನಲ್ಲಿ ಒಂದು ಸಂಘ ಮಾಡ್ತೀವಿ, ಕೈದಿಗಳದ್ದು ಒಂದು ಸಂಘ ಮಾಡಿ ನೋಡಿ ಹಿಂಗಿಂಗೆ ಮಾಡಿದ್ದಾರೆ ಅಂತಲೇ ಹೇಳ್ತೀವಿ. ನಾವು ತಲೆ ಕೆಡಿಸ್ಕೊಂಡಿಲ್ಲ ಯಾವತ್ತಿಗೂ. ಜೈಲು, ಸೆರೆಮನೆ, ಅರಮನೆ, ಹೋರಾಟಗಾರನಿಗೆ ಎರಡೂ ಒಂದೇ. ಯಾರು ನಿಜವಾಗಿ ಹೋರಾಟ ಮಾಡಿದ್ದಾರೆ ಅವ್ರನ್ನೇ ಜೈಲಿಗೆ ಕಳಿಸಿದ್ದಾರೆ. ಆರಾಮಾಗಿ ತಿರುಗಾಡ್ತಾ ಇದ್ದಾರೆ, ನಾಚಿಕೆ ಬಿಟ್ಟು ಓಡಾಡ್ತಾ ಇದ್ದಾರೆ ನೋಡಿ. ಅದು ಮತ್ತೆ ನೀವು ಒಂದೊಂದೇ ಪೋಣಿಸ್ತಾ ಇದ್ದೀರಿ. ಆ ಭೀಮನ ಬಗ್ಗೆ ಏನಿದೆ, ಯಾವುದೇ ರಹಸ್ಯಗಳನ್ನು ನಾನು ಇಟ್ಕೊಳ್ಳಲ್ಲ, ಆದರೆ ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ಅದರದೇ ಆದಂಥ ಸಮಯ ಸಂದರ್ಭ ಬಂದಾಗ ಹೇಳಬೇಕು. ಎಲ್ಲ ಮುಗಿದು ಬಿಡ್ತಾ. ಈಗ ಇನ್ನೂ 20 ದಿನ ಆಯಿತು, 15ರಿಂದ 20 ದಿನ ಆಯಿತು. ನೀವೇ ತಂದ್ರಿ. ಎಕ್ಸಾಕ್ಟ್ಲಿ ಸಮೀರನ ಪ್ರಕರಣ ಆದಾಗೂ ಕೂಡ ಸಮೀರನ್ನು ನೀವೇ ತಗೊಂಡು ಬಂದ್ಬಿಟ್ರಿ, ನೀವೇ ಸೃಷ್ಟಿ ಮಾಡಿದ್ರಿ ಅಂತ ಹೇಳಿದರು. ಹೌದಾ? ಸೌಜನ್ಯ ವಿಷಯದ ಬಗ್ಗೆ ಯಾರು ಮಾಡ್ತಾರೆ ಅವರೆಲ್ಲರೂ ನಮ್ಗೆ ಆತ್ಮೀಯರೇ. ಹೌದಾ? ಈ ವ್ಯಕ್ತಿನೂ ಕೂಡ ಇಲ್ಲಿ ನಡ್ತಕ್ಕಂತಹ ನೂರಾರು ಅನಾಚಾರಗಳನ್ನು ಅವನು ಹೇಳಿದಾನೆ. ಅವನು ಕೋರ್ಟಿಗೆ ಬಂದು ಹೇಳಿದಾನೆ. ಹೌದಾ? ಹಿಂಗಾಗಿ ಮೇಲೆ ಅವನಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ಆನಂತರ ಈ ಕುರಿತಾದಂಥ ರಹಸ್ಯಗಳು ಯಾವುದೂ ಕೂಡ ಇರುವುದಿಲ್ಲ. ಅದು ನಾನು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ. ಯಾವುದೇ ರಹಸ್ಯಗಳನ್ನು ನಾನು ಇಟ್ಕೊಳ್ಳೋದಿಲ್ಲ. ಸಮಯ ಸಂದರ್ಭ ಬಂದಾಗ ಮತ್ತು ಯಾರಿಗೆ ಹೇಳ್ಬೇಕು ಹೇಳಿ? ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಬೇಕು. ಮುಚ್ಚಿಟ್ಕೊಳ್ಳಲ್ಲ ಖಂಡಿತ. ನಾವು ಕುತ್ಕೊಂಡಿದ್ದೇಲೆ ಹೇಳಿ? ಧರ್ಮಸ್ಥಳದ ಪಾಂಗಳದಲ್ಲಿ ಇದ್ದೀವಿ. ಓಡಿ ಹೋಗಿಲ್ಲ, ನಾವು ಓಡಿ ಹೋಗಿಲ್ಲ, ಇಲ್ಲೇ ಇದ್ದೀವಿ. ನಾವೇನು ಏನೋ ಇದನ್ನಾಯ್ತು ಹಿಂಗೆ ಹೇಳಿಬಿಟ್ಟು ಓಡಿ ಹೋಗ್ಬಿಟ್ರೆ ಅದು ಒಂದು. ಇದೇ ಸ್ಥಳದಲ್ಲೇ ಇದ್ದೀನಿ ನಾನು. ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ರು ಎಲ್ಲಿ ಹೋಗಲಿಲ್ಲ. ಗಿರೀಶ್ ಮಟ್ಟಣ್ಣವರು ಬೆಂಗಳೂರು, ಧಾರವಾಡ, ಗುಲ್ಬರ್ಗಾದಲ್ಲಿರೋನು. ಇದೇ ಸ್ಥಳದಲ್ಲಿ 2 ತಿಂಗಳಿಂದ ಇದ್ದೀನಿ ನೋಡಿ. ಅದು ಮತ್ತೆ ನೀವು ಒಂದೊಂದೇ ಪೋಣಿಸ್ತಾ ಇದ್ದೀರಿ. ಆ ಭೀಮನ ಬಗ್ಗೆ ಏನಿದೆ ಯಾವುದೇ